ಹಣೆ ಬರಹ ವಿಧಿ ಲಿಖಿತ ಪ್ರಶ್ನೆ ಸಲ್ಲ ಆಯ್ಕೆ ಕ್ರೂರ ಅನಿವಾರ್ಯ ಅಣ್ಣ, ನನ್ಗೆ ದುರ್ಗನ್ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ತುಂಬಾ ಭಯ ಆಗ್ತಿದೆ. ಅವಳು ಪ್ರಜ್ಞೆನೇ ಇಲ್ಲ, ಏನ್ ಮಾಡೋದು? ಮಗಳು ನೋವು, ಕ್ಷಮೆ, ಅಸಹಾಯಕತೆ, ಕಾಲ, ಉತ್ತರ ತಾಳ್ಮೆ ಮಗಳೇ, ತಾಳ್ಮೆ. ವಿಧಿ ಆಯ್ಕೆ ಕ್ರೂರ. ಪ್ಲೀಸ್ ದೇವ್ರೆ, ನನ್ನ ಮಗಳು ಇಷ್ಟಪಡೋ ವ್ಯಕ್ತಿನ ಅವಳಿಂದ ಮತ್ತೆ ಕಿತ್ಕೋಬೇಡ. ಆಲ್ರೆಡಿ ಅಮ್ಮನ ಕಳ್ಕೊಂಡು ನೋವಲ್ಲಿರೋ ಮಗು ಅದು. ದುರ್ಗಕ್ಕೆ ಏನಾದ್ರು ಆದ್ರೆ ಅವಳ ಮನ್ಸು ಚೂರಾಗೋಗುತ್ತೆ. ಅಪಘಾತ, ಅಪಾಯ, ಕಂದ, ಪ್ರಾಣಾಪಾಯ, ಅಪಘಾತ, ಆಸ್ಪತ್ರೆ, ಕಂದ, ದೇವಿ ಲೀಲೆ, ಅಪಾಯ, ಮಗು ಮೌನ. ಏನಾಯ್ತದ್ಕೆ? ಹಿತ ಸಿಕ್ಕದ್ಲಂತ. ಹಿತ ಸೇಫ್ ಆಗಿದ್ದಾಳಂತೆ ಪ್ರಾಣೇಶ್. ಅದಕ್ಕೆ ಹಿತ ಸಿಕ್ಕಿದಾಳೆ ಅಂದ್ಮೇಲೆ ನೀವ್ಯಾಕೊಂಥರ ಇದ್ದೀರಾ? ಹೌದು, ಎಂಗೇಜ್ಮೆಂಟ್ ಆಯ್ತು, ಹಿತ ಸಿಕ್ಕಾಯ್ತು, ಎಲ್ಲ ಸರಿ ಹೋಯ್ತಲ್ಲ. ನಮ್ ಹಿತ ಸೇಫ್ ಆಗಿದ್ದಾಳೆ. ಆದ್ರೆ ಹಿತನ ಕಾಪಾಡೋದಕ್ಕೆ ಹೋಗಿದ್ದ ನಮ್ಮ ದುರ್ಗಾಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಅಯ್ಯ, ಅಷ್ಟೇನಾ? ನಾನೇನೋ ದೊಡ್ಡ ಪ್ರಾಬ್ಲಮ್ ಆಗಿದೆ ಅಂತ ಅನ್ಕೊಂಡೆ. ಅಂದ್ರೆ ನಮ್ ಹಿತಂಗೇನು ದೊಡ್ಡ ಪ್ರಾಬ್ಲಮ್ ಆಗಿಲ್ವಲ್ಲಪ್ಪ ಸದ್ಯ ಅಂತ ಅನ್ಕೊಂಡೆ. ಅಯ್ಯೋ ಪಾಪ ದುರ್ಗಾ, ಅಲ್ಲಿ ಹೇಗಿದ್ದಾಳೋ ಏನೋಪ್ಪ. ಏನ್ ಗತಿ ಆಯ್ತು? ಡಾಕ್ಟರ್, ಆಕ್ಸಿಡೆಂಟ್ ಆಗಿದೆ ಡಾಕ್ಟರ್. ಪ್ಲೀಸ್ ಟ್ರೀಟ್ ಸೂನ್. ವಿ ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್. ಇಮಿಡಿಯೇಟ್ ಕೋರ್ಟಿಗೆ ಶಿಫ್ಟ್ ಮಾಡಿ. ಅಣ್ಣ, ನನಗೆ ನಿನ್ ಪರಿಸ್ಥಿತಿ ಅರ್ಥ ಆಗತ್ತೆ, ಬಟ್ ಇದ್ಯಾವುದು ನಿನ್ ಕೈಯಲ್ಲಿ ಇರ್ಲಿಲ್ಲ. ಪ್ಲೀಸ್, ನಿನಗೆ ನೀನ್ ಬ್ಲೇಮ್ ಮಾಡ್ಕೊಂಬೇಡ. ಶಾನ್ವಿ, ಎಲ್ಲ ನನ್ನ ಕೈಲೇ ಇತ್ತು. ಹಿತನ ನೀನು ಸೇಫಾಗಿ ನೋಡ್ಕೊಳ್ಳೋದಕ್ಕಾಗಲ್ಲ. ಅವಳ ಮೇಲೆ ನಿನಗೊಂದು ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಅಂತ ಬಾಯಿಗೆ ಬಂದಂಗೆ ಅವಳ ಮೇಲೆ ಮಾತಾಡಿದ್ದೆ. ಆದ್ರೆ ಇವತ್ತು ಅದೇ ದುರ್ಗಾ ನನ್ನ ಮಗಳನ್ನ ಕಾಪಾಡೋದಕ್ಕೆ ಹೋಗಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ. ಅಂಬಿಕಾ ಸಾವಿಗೆ ನಾನೇ ಕಾರಣ ಅನ್ನೋ ಗಿಲ್ಟಿಂದ ಇವತ್ತವರೆಗೂ ನನಗೆ ಆಚೆ ಬರೋದಕ್ಕಾಗ್ಲಿಲ್ಲ. ಈಗ ಅಕಸ್ಮಾತ್ ದುರ್ಗಾಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಏನ್ ಮಾಡ್ಲಿ ಶಾನ್ವಿ?
ಡೋಂಟ್ ಫ್ರೀ ಕಂದ. ದುರ್ಗಾಗೆ ಏನೂ ಆಗಲ್ಲ. ಡಾಕ್ಟರ್ ಅಂಕಲು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ದುರ್ಗಾ ಆದಷ್ಟು ಬೇಗ ಹುಷಾರಾಗ್ತಾಳೆ. ಕಂದ, ಒಂದು ಕೆಲಸ ಮಾಡ್ತೀಯಾ? ದೇವಿ ಹತ್ರ ಹೋಗಿ ಮುಗ್ಧವಾದ ಮನಸ್ಸಿಂದ ಶುದ್ಧವಾದ ಭಕ್ತಿಯಿಂದ ದುರ್ಗಾಗೋಸ್ಕರ ಬೇಡ್ಕೋ, ಓಕೆನಾ? ದೇವಿಗೆ ಮಕ್ಕಳಂದ್ರೆ ತುಂಬಾ ಇಷ್ಟ. ನೀನ್ ಕೇಳ್ಕೊಂಡ್ರೆ ಆ ದೇವಿ ದುರ್ಗಾನ ಮೊದ್ಲಿನ ತರ ಮಾಡ್ತಾಳೆ. ದೇವಿ ಹತ್ರ ಪ್ರೇ ಮಾಡ್ತೀಯಾ?